ಪ್ರೀತಿ, ಪ್ರೇಮ. ನಮ್ಮ ಭಾರತದ ಪ್ರಾಚೀನ ಗ್ರಂಥಗಳಲ್ಲಿ ಪ್ರೇಮಕ್ಕೆ ಅತಿ ಮುಖ್ಯವಾದ ಸ್ಥಾನವನ್ನು ನೀಡಲಾಗಿದೆ. ನಾವು ಪ್ರೀತಿಸ್ಲಿಕ್ಕೆ ಬಂದರೆ, ಪ್ರೇಮಿಸ್ಲಿಕ್ಕೆ ಬಂದರೆ ಎಲ್ಲ ಯುಗದ ಫಲ ನಮಗೆ ಪ್ರಾಪ್ತಿಯಾಗ್ತದೆ. ಪ್ರಶ್ನೆ ಏನಂದರೆ, ನಾವು ನಿಜವಾಗಲೂ ಪ್ರೀತಿಸಬಲ್ಲೆವ? ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ನಾನು ನಿಮ್ಮನ್ನು ಇಷ್ಟಪಡ್ತೀನಿ, ಐ ಲವ್ ಯು, ನಾನು ನಿನ್ನನ್ನು ಲವ್ ಮಾಡ್ತೀನಿ ಅಂತ ಹೇಳೋದು ತುಂಬ ಸುಲಭ, ಈಸಿ. ಆದರೆ ನಿಜವಾಗಿಯೂ ಪ್ರೀತಿಸಬೇಕಂದ್ರೆ ಸ್ವಯಂನ ಮರಿಬೇಕಾಗ್ತದೆ. ಪ್ರೇಮದಲ್ಲಿ ಅಹಂಕಾರಕ್ಕೆ, ಅಭಿಮಾನಕ್ಕೆ ಯಾವುದೇ ಜಾಗ ಇಲ್ಲ. ನಮ್ಮ ಈಗಿನ ಪ್ರೀತಿ ಕೊಡುವ ತಗೊಳ್ಳುವ ವ್ಯಾಪಾರ ಆಗಿಬಿಟ್ಟಿದೆ. ನಿನಗೋಸ್ಕರ ಪ್ರಾಣ ಕೊಡ್ತೀನಿ, ಜೀವ ಕೊಡ್ತೀನಿ ಅನ್ನೋ ಪ್ರೇಮಿಗಳು ತನ್ನ ಹುಡುಗಿ ಬೇರೊಬ್ಬನ ಜೊತೆ ಮಾತಾಡಿದನ್ನು ನೋಡ್ರೆ ಪ್ರಾಣ ತೆಗಿಲಿಕ್ಕೂ ಹೇಸಲ್ಲ. ಇದೇನಾ ಪ್ರೀತಿ? ಇದೇನಾ ಪ್ರೇಮ ಎನ್ನುವ ಶಬ್ದದ ನಿಷ್ಠೆ? ಇದನ್ನು ಪ್ರೇಮ ಅನ್ನೋದು ಪಾಪ ಆಗತ್ತೆ. ನೀವು ಯಾರನ್ನಾದರೂ ಪ್ರೀತಿಸಿದ್ರೆ ನಿಮಗೋಸ್ಕರ ಪ್ರೀತಿಸ್ತಾ ಇದ್ದೀರಾ ಅಥವಾ ಅವರಿಗೋಸ್ಕರ ಪ್ರೀತಿಸ್ತಾ ಇದ್ದೀರಾ? ನಿಮ್ಮ ಪ್ರೇಮದ ಹಿಂದೆ ನಿಮ್ಮ ಸ್ವಾರ್ಥ ಇದ್ದರೆ, ನಿಮ್ಮ ಅಭಿಮಾನ ಇದ್ದರೆ, ಅವರಿಂದ ಏನಾದರೂ ಬೇಕು ತಗೋಬೇಕು ಅನ್ನೋ ಆಸೆ ಇದ್ದರೆ ಅದು ಪ್ರೇಮ ಅಲ್ಲ. ಪ್ರೇಮ ಅಂದರೆ ಅವರಿಂದ ಏನಾದರೂ ಪಡೆಯೋದಲ್ಲ, ಕೊಡುವ ಭಾವನೆ. ಪ್ರೀತಿ ಅಂದರೆ ಕೊಡೋದು, ಪ್ರೇಮ ಅಂದರೆ ಹಂಚೋದು. ನಾವು ಪ್ರೀತಿಸುವ ವ್ಯಕ್ತಿ ಅವ್ರಿಗೆ ಇಷ್ಟ ಬಂದಂಗೆ ಮಾಡಲಿ, ಅವ್ರೇನು ಬಯಸ್ತಾರೋ ಅದನ್ನು ಮಾಡಲಿ. ನಾವು ಪ್ರೀತಿ ಮಾಡ್ತಾ ಇರಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇದೆಯಾ? ನಿಜವಾಗಿಯೂ ಪ್ರೇಮ ಅಂದ್ರೆ ಏನು ಗೊತ್ತಾ? ಅಜ್ಞಾನಿ ಹೇಳ್ತಾರೆ ಪ್ರೇಮ ಮತ್ತೆ ಶಿವ ಎರಡು ಬೇರೆ ಬೇರೆ ಅಂತ. ಆದರೆ ಅವರಿಗೆ ಅರ್ಥ ಆಗಲ್ಲ ಪ್ರೇಮನೇ ಶಿವ, ಈಶ್ವರ ಅಂತ. ಯಾವುದೇ ವ್ಯಕ್ತಿಗೆ ಪ್ರೇಮ ಮತ್ತು ಶಿವ ಎರಡೂ ಒಂದೇ ಅಂತ ಅರಿವಾದಾಗ ಆ ಶಿವರೂಪದ ಪ್ರೇಮದಲ್ಲಿ ಸದಾ ಇರ್ತಾರೆ. ಪ್ರೇಮ ಮತ್ತು ಹರಿ ಎರಡೂ ಒಂದೇ. ಈಶ್ವರ ಶುದ್ಧ ಪ್ರೇಮ, ಅದು ನೀವು ತಿಳ್ಕೊಂಡಿರೋಂತಹ ಆ ರೀತಿಯ ಪ್ರೇಮ ಅಲ್ಲ. ಈ ಸಂಸಾರದ ಸ್ವಾರ್ಥ ಪ್ರೇಮ ಅಲ್ಲ. ಯಾವುದೇ ಸ್ಪೆಸಿಫಿಕ್ ಪರ್ಸನ್ ಮೇಲೆ ಇರುವಂತಹ ಪ್ರೀತಿ ಆ ಪ್ರೇಮ ಅಲ್ಲ. ಮಕ್ಕಳ ಮೇಲೆ ಇರುವಂತಹ ಪ್ರೀತಿ ಆ ಪ್ರೇಮ ಅಲ್ಲ. ನಮ್ಮ ಪ್ರೀತಿಯಲ್ಲಿ ಬೆರಕೆ ಇದೆ, ನಮ್ಮ ಪ್ರೇಮದಲ್ಲಿ ಸ್ವಾರ್ಥ ಇದೆ. ನಿಜವಾದ ಶುದ್ಧ ಪ್ರೇಮ ಅಂದರೆ ನಿಸ್ವಾರ್ಥ. ಆ ನಿಸ್ವಾರ್ಥ ಪ್ರೀತಿಯೇ ಈಶ್ವರ. ಆ ಈಶ್ವರನನ್ನು ಪಡಿಬೇಕು ಅಂದರೆ, ಆ ಪ್ರೇಮನ ಪಡಿಬೇಕು ಅಂದರೆ ನಾವು ನಮ್ಮ ಅಹಂಕಾರನ, ಸ್ವಾರ್ಥನ ಬಿಡಬೇಕಾಗ್ತದೆ. ಸ್ವಾರ್ಥ ಅಹಂಕಾರ ಬಿಟ್ಟಾಗಲೇ, ಅದರಿಂದ ಮುಕ್ತರಾದಾಗಲೇ ನಮಗೆ ನಿಜವಾದ ಪ್ರೇಮದ ಆನಂದದ ಅನುಭವವಾಗುವುದು. ಈ ಪ್ರೇಮದ ಕಾರಣದಿಂದನೇ ತುಂಬ ಜನ ಸಮಾಜ ಸೇವೆ ಮಾಡ್ತಾರೆ, ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಾರೆ. ಈ ಪ್ರೇಮದ ಹೆಸರಲ್ಲಿ ಮೋಸ, ಅನ್ಯಾಯ, ನಂಬಿಕೆ ದ್ರೋಹನೂ ಆಗ್ತದೆ. ವ್ಯತ್ಯಾಸ ಎಲ್ಲಿದೆ ಅಂದರೆ, ಮೊದಲನೇ ಪ್ರೇಮದಲ್ಲಿ ಮಾನವೀಯತೆ ಇದೆ, ಎರಡನೆಯ ಪ್ರೇಮದಲ್ಲಿ ಸ್ವಾರ್ಥ ಇದೆ. ಅಂದರೆ ತನ್ನ ಅಹಂಕಾರಕ್ಕಾಗಿದೆ, ಸ್ವಾರ್ಥಕ್ಕಾಗಿ ಇದೆ. ನಿಜವಾದ ಪ್ರೇಮದಲ್ಲಿ ಸ್ವಾರ್ಥಕ್ಕೆ, ಅಹಂಕಾರಕ್ಕೆ ಯಾವುದೇ ಜಾಗ ಇಲ್ಲ. ಉದಾಹರಣೆಗೆ, ಒಂದು ತಾಯಿ ತನ್ನ ಮಗುನ ಊಟ ತಿನ್ನಿಸ್ತಾಳೆ, ಚೆನ್ನಾಗಿ ನೋಡ್ಕೋತಾಳೆ. ಅದರ ಹಿಂದಿರುವ ಕಾರಣ ಪ್ರೇಮ. ಅದೇ ಒಂದು ನರ್ಸ್ ಸಹ ಒಂದು ಮಗುನ ಚೆನ್ನಾಗಿ ನೋಡ್ಕೋತಾಳೆ, ಆದರೆ ಅದರ ಹಿಂದೆ ಸ್ವಾರ್ಥ ಇದೆ. ಆ ನರ್ಸಿಗೆ ಆ ಮಗುವಿನ ಬಗ್ಗೆ ಯಾವುದೇ ಪ್ರೀತಿ ಪ್ರೇಮ ಇಲ್ಲ, ಅದರ ಹಿಂದೆ ಹಣ, ಸ್ವಾರ್ಥ ಇದೆ. ಅದೇ ತಾಯಿಯಲ್ಲಿ ಪ್ರೇಮವಿದೆ. ಇಬ್ಬರ ಇಂಟೆನ್ಷನಲ್ಲಿ ವ್ಯತ್ಯಾಸ ಇದೆ. ಒಂದು ಹುಡುಗಿ ಪ್ರೀತಿ ಮಾಡ್ತಾ ಇದ್ರೆ, ಒಂದು ವೇಳೆ ಹುಡುಗಿಗೆ ಏನಾದರೂ ಕಾಯಿಲೆ ಬಂತು ಅಂದರೆ, ಅವಳ ತನ್ನ ರೂಪನ ಕಳ್ಕೊತಾ ಇದ್ದಾಳೆ ಅಂದರೆ, ಅಥವಾ ಆ ಹುಡುಗಿ ಏನಾದರೂ ಒಂದು ಕೆಟ್ಟ ಶಬ್ದ ಮಾತಾಡಿದ್ಲು ಅಂದರೆ, ಆ ಹುಡುಗನಲ್ಲಿ ಆ ಹುಡುಗಿಯ ಬಗ್ಗೆ ಅದೇ ಪ್ರೇಮ ಇರ್ತದ? ಪ್ರೇಮ ದ್ವೇಷವಾಗಿ ಮಾರ್ಪಡ್ತದೆ. ವಾಸ್ತವದಲ್ಲಿ ಇದು ಪ್ರೇಮನಾ? ನನ್ನ ಕೆಲವೊಂದು ವಿಡಿಯೋದಲ್ಲಿ ಒಂದು 10-15 ಲೈಕ್ ಬರ್ತಾ ಇದೆ, ಒಳ್ಳೊಳ್ಳೆ ಕಾಮೆಂಟ್ ಮಾಡ್ತಾ ಇದ್ದೀರಾ, ನನಗೆ ನಿಮ್ಮ ಪ್ರೇಮ ಕೊಡ್ತಾ ಇದ್ದೀರಾ, ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದೀರಾ. ಅದೇ ಒಂದು ವೇಳೆ ಬೇರೆ ಯಾವುದಾದ್ರೂ ಟಾಪಿಕ್ನ ನಾನು ಮಾತಾಡಿದರೆ, ಅದ್ರ ಬಗ್ಗೆ ವಿಡಿಯೋ ಮಾಡಿದರೆ ನನ್ನನ್ನು ದ್ವೇಷ ಮಾಡ್ತೀರಾ. ಈ ಸಂಸಾರದ ಪ್ರೀತಿ ಪ್ರೇಮ ಎಲ್ಲ ಪೊಳ್ಳು, ಭ್ರಮೆ, ತೋರಿಕೆ, ನಾಟಕ. ಎಲ್ಲರೂ ನಿಜವಾದ ಪ್ರೀತಿ ಪ್ರೇಮ ಮಾಡ್ಲಿಕ್ಕೆ ಬಯಸ್ತಾರೆ, ಆದರೆ ನಿಜವಾದ ಪ್ರೇಮ ಈ ಸಂಸಾರದಿಂದ ಸಿಗಲ್ಲ. ಈ ಸಂಸಾರದಲ್ಲಿ ಯಾವುದು ನಿಜ ಅಲ್ಲ, ಇನ್ನು ಪ್ರೇಮ ಹೇಗೆ ನಿಜ ಆಗುತ್ತೆ? ಇಲ್ಲಿ ಯಾವುದು ಶಾಶ್ವತ, ಪರ್ಮನೆಂಟ್ ಅಲ್ಲ. ಮನಸ್ಸು ಪ್ರತಿ ಕ್ಷಣ ಬದಲಾಗ್ತಾ ಇರ್ತದೆ. ಬದಲಾವಣೆ ಸಂಸಾರದ ನಿಯಮ. ಇಲ್ಲಿ
ಪ್ರತಿಯೊಂದು ಪ್ರತಿಕ್ಷಣ ಬದಲಾಗ್ತಾ ಇದೆ. ನಾವು ಯಾರನ್ನ ಪ್ರೀತಿಸ್ತಾ ಇದ್ದೀವಿ, ಯಾವ ಕಾರಣಕ್ಕೆ ಪ್ರೀತಿಸ್ತಾ ಇದ್ದೀವಿ, ಅದು ಸಹ ಬದಲಾಗ್ತದೆ. ನಿಮಗೇನಾದರೂ ನಿಜವಾದ ಪ್ರೇಮ ಬೇಕು ಅಂದರೆ, ಪ್ರೀತಿ ಬೇಕು ಅಂದರೆ ಅದು ಈಶ್ವರನಿಂದ ಮಾತ್ರ ಸಿಗ್ತದೆ, ಪರಮಾತ್ಮನಿಂದ ಮಾತ್ರ ಸಿಗ್ತದೆ. ಯಾಕಂದರೆ ಅವನೊಬ್ಬನೇ ಶಾಶ್ವತ, ಭಗವಂತನೊಬ್ಬನೇ ಸರ್ವಶಕ್ತಿವಂತ. ಅವನಿಂದ ಆಗದೇ ಇರುವಂಥದ್ದು ಯಾವುದೂ ಇಲ್ಲ. ಯಾರು ಬೇಕಾದರೂ ನಮ್ಮನ್ನು ಬಿಟ್ಟು ಹೋಗ್ಬೋದು, ಆದರೆ ಪರಮಾತ್ಮ ಮಾತ್ರ ನಮ್ಮನ್ನು ಬಿಟ್ಟು ಹೋಗಲ್ಲ. ಯಾಕಂದರೆ ನಾವು ಪರಮಾತ್ಮನ ಅಂಶ. ಅವನೊಬ್ಬನೇ ನಮ್ಮ ಪ್ರೇಮದ ನಿಜವಾದ ಅಧಿಕಾರಿ. ಹಾಗಂತ ಬೇರೆಯವರನ್ನು ಪ್ರೀತಿಸಬಾರ್ದು, ಆ ರೀತಿ ಅಲ್ಲ. ಎಲ್ಲರನ್ನೂ ಅಷ್ಟೇ ಪ್ರೀತಿಸೋಣ. ಪ್ರತಿಯೊಂದು ಪ್ರಾಣಿ ಪಕ್ಷಿಯಲ್ಲೂ ಎಲ್ಲ ಜೀವಿಗಳು ಪರಮಾತ್ಮನ ಸ್ವರೂಪ. ನಾವು ಎಲ್ಲರನ್ನ ಪ್ರೇಮಿಸೋಣ, ಎಲ್ಲರ ಸೇವೆ ಮಾಡೋಣ. ಯಾಕಂದರೆ ಎಲ್ಲದರಲ್ಲೂ ಭಗವಂತನ ಅಂಶ ಇದೆ. ಆವಾಗಲೇ ನಾವು ಅಹಂಕಾರ ರಹಿತ, ಸ್ವಾರ್ಥವಿಲ್ಲದ ಪ್ರೇಮ ಮಾಡಲಿಕ್ಕಾಗೋದು. ಆವಾಗಲೇ ನಮ್ಮ ಪ್ರೇಮ ಶುದ್ಧ ಆಗೋದು. ನಾವು ನಮ್ಮ ಎಲ್ಲ ಪ್ರೀತಿ ಫೀಲಿಂಗ್ಸ್ನ ಭಗವಂತನ ಕಡೆ ಹರಿಸಿದಾಗ ನಮ್ಮ ಎಲ್ಲ ಕೆಟ್ಟತನ ಅಂತ್ಯ ಆಗ್ತದೆ ಮತ್ತು ಆ ಪ್ರೀತಿ ಶುದ್ಧ ಆಗ್ತದೆ. ಈಗ ನಮ್ಮ ಪ್ರೇಮ ಕೆಳಗಡೆ ಹರಿತಾ ಇದೆ, ಅದನ್ನು ಈಶ್ವರನ ಕಡೆ ಹರಿಸೋದು. ನದಿಯ ದಿಕ್ಕನ್ನು ಬದಲಾಯಿಸಿದ ಹಾಗೆ ಇದೇ ಪ್ರೇಮ ಯೋಗ. ಈಗ ನಮ್ಮ ಪ್ರೀತಿ ಬೆರಕೆಯ ಪ್ರೀತಿ 5% ನಿಸ್ವಾರ್ಥ ಪ್ರೀತಿ ಇದ್ದರೆ 95% ಸ್ವಾರ್ಥದ ಅಹಂಕಾರದ ಪ್ರೀತಿ. ಸೆಲ್ಫಿಶ್ನೆಸ್, ಈಗೋ, ಅಹಂಕಾರ. ನಮ್ಮ ಗುರಿ ಆ ಪ್ರೇಮನ ಶುದ್ಧ ಮಾಡುವುದು, ಪವಿತ್ರ ಮಾಡುವುದು. ಅದನ್ನು ಹೇಗೆ ಮಾಡೋದು? ನಿಜವಾದ ಪ್ರೀತಿನ, ಪ್ರೇಮನ ಹೇಗೆ ಮಾಡೋದು? 2 ಸ್ಟೆಪ್ಪು. ಮೊದಲನೇದು ನಮ್ಮ ಪ್ರೇಮನ ಭಗವಂತನ ಕಡೆ ಹರಿಸೋದು. 2ನೇದು ನಾವು ಸರೆಂಡರ್ ಆಗೋದು, ಶರಣಾಗೋದು. ಸೆಲ್ಫ್ ಸರೆಂಡರ್, ಆತ್ಮ ಸಮರ್ಪಣೆ. ನಮ್ಮ ಎಲ್ಲ ಇಚ್ಛೆಗಳನ್ನು, ನಮ್ಮ ಆಸೆಗಳನ್ನು ಭಗವಂತನ ಕಡೆ ತಿರುಗಿಸೋದು. ಕಾನ್ಷಿಯಸ್ ಆಗಿ ಭಗವಂತನ ಕಡೆ ತಿರುಗಿಸುವ ಪ್ರಯತ್ನ ಮಾಡೋದು. ಅಂದರೆ ನಮ್ಮ ಎನಿಮಲ್ ಇಂಪಲ್ಸ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ, ಅದನ್ನು ಭಗವಂತನ ಕಡೆ ತಿರುಗಿಸುವ ಪ್ರಯತ್ನ ಮಾಡೋದು. ಅದ್ವೈತ ವೇದಾಂತದ ಪ್ರಕಾರ ಇದನ್ನು ನಕಾರ ಮಾಡೋದು ಇರ್ತದೆ. ಅಂದರೆ ನನ್ನ ಶರೀರ, ಆ ಶರೀರದಲ್ಲಿ ಏನಿದೆ, ಮಾಂಸ ಮಜ್ಜೆಗಳ ಒಂದು ಗೂಡು. ನಾವು ಒಂದು ವೇಳೆ ಬೇರೆ ಶರೀರದಿಂದ ಅಟ್ರಾಕ್ಟ್ ಆದರೆ ನಿಮ್ಮನ್ನು, ನಿಮ್ಮ ಸ್ವಯಂನ ಕೇಳ್ಕೊಳ್ಳಿ. ಅಂಥದ್ದೇನಿದೆ ಅವರಲ್ಲಿ, ರಕ್ತ, ಮಾಂಸ, ಎಲುಬು, ಮಲ ಮೂತ್ರ ಮಾಡುವ ಜಾಗ. ಭಗವಂತನ ಬಿಟ್ಟು ನಾನು ಯಾವುದ್ರ ಹಿಂದೆ ಓಡ್ತಾ ಇದ್ದೀನಿ? ಭಗವಂತನ ಬಿಟ್ಟು, ಪರಮಾತ್ಮನ ಬಿಟ್ಟು ನಾನು ಇಂಥ ವಿಷಯಗಳಿಗೆ ನನ್ನ ಧ್ಯಾನನ ಯಾಕಿಡಲಿ? ನಾನೀ ಮಾಂಸದ ತುಂಡಿಗೋಸ್ಕರ ಭಗವಂತನ ಯಾಕೆ ನಿರ್ಲಕ್ಷ್ಯ ಮಾಡಲಿ? ಇದು ವಿವೇಕ. ಇನ್ನೊಂದು ವಿಧಾನ, ಒಂದು ವೇಳೆ ನಿಮಗೆ ಯಾರಲ್ಲಾದರೂ ಆಕರ್ಷಣೆ ಆದರೆ ಅವ್ರ ಮುಖದಲ್ಲಿ ನಿಮ್ಮ ಪರಮಾತ್ಮನ, ಭಗವಂತನ ಮುಖ ನೋಡಿ. ಅವ್ರ ಮುಖ ಭಗವಂತನಕ್ಕಿಂತ ಚೆನ್ನಾಗಿದೆಯಾ? ಪರಮಾತ್ಮನಕ್ಕಿಂತ ಚೆನ್ನಾಗಿದೆಯಾ? ಭಗವಂತನ ಆ ಒಂದು ನಗುವಿನಿಂದ ತ್ರಿಪುರನೇ ಮಂತ್ರಮುಗ್ಧ ಆಗಿತ್ತು. ಅಂಥದ್ರಲ್ಲಿ ಆ ನಗುವಿನ ಮುಂದೆ ಈ ಮಾನವನ ನಗುವಿಗೆ ನಾನ್ಯಾಕೆ ಮರಳಾಗಲಿ? ಈ ರೀತಿ ನಿಮ್ಮ ಇಮೋಷನನ್ನು ಭಗವಂತನ ಕಡೆ ತಿರುಗಿಸಿ. ಒಂದು ವೇಳೆ ನಾವು ಬೇಟೆಯಾಡೋದೇ ಆಗಿದ್ದರೆ ಸಿಂಹದ ಜೊತೆ ಬೇಟೆಯಾಡೋಣ. ಲೂಟಿ ಮಾಡೋದೇ ಆಗಿದ್ದರೆ ಅರಮನೆಯನ್ನು ಲೂಟಿ ಮಾಡೋಣ. ಪ್ರೀತಿ ಮಾಡೋದೇ ಆಗಿದ್ದರೆ ಭಗವಂತನ ಪ್ರೀತಿಸೋಣ. ಇಲಿ ಜೊತೆ ಬೇಟೆಯಾಡೋದ್ರಿಂದ, ಭಿಕಾರಿನ ಲೂಟಿ ಮಾಡೋದ್ರಿಂದ ಏನು ಪ್ರಯೋಜನ? ಸಂಸಾರದ ಈ ನಶ್ವರದ ಜೊತೆ ಪ್ರೀತಿ ಮಾಡೋದ್ರಿಂದ ಏನು ಲಾಭ? ಪ್ರೀತಿ ಮಾಡೋದೇ ಆಗಿದ್ದರೆ, ಪ್ರೇಮ ಮಾಡೋದೇ ಆಗಿದ್ದರೆ ಭಗವಂತನ ಪ್ರೀತಿಸೋಣ. ಭಗವಂತನ ಪ್ರೇಮಿಸ್ತಾ ಇದ್ದರೆ ಒಂದಲ್ಲ ಒಂದಿನ ಅವನು ನಿಮ್ಮನ್ನು ಪ್ರೀತಿಸಲೇಬೇಕು. ಅವನು ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆಲ್ಲ ಸಿಗ್ತದೆ.